ಕಲ್ಪತರುನಾಡು ತುಮಕೂರಿನಲ್ಲಿ ವಿ ಸೋಮಣ್ಣ ಪ್ರಚಾರದ ಅಖಾಡದಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಎದುರಾಳಿ ವಿರುದ್ಧ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ರಣತಂತ್ರವನ್ನು ನಡೆಸಿದ್ದಾರೆ. ಎಪಿಎಂಸಿ ಬಟವಾಡಿ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ಪ್ರಚಾರವನ್ನು ಮಾಡಿದ್ದಾರೆ. ಸೋಮಣ್ಣ ಪರ ಮತಯಾಚನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಆರ್ ಅಶೋಕ್ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣಗೆ ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು ಕೂಡ ಸಾಥನ್ನ ಕೊಟ್ಟರು. ಶಾಸಕ ಜ್ಯೋತಿ ಗಣೇಶ್ ಹಾಗೆ ಸುರೇಶ್ ಗೌಡ ಬೆಂಬಲವನ್ನ ನೀಡಿದ್ರು. ನಗರ ಮತ್ತು ಗ್ರಾಮಾಂತರದ ಮತದಾರರನ್ನ ಸೆಳೆಯುವಂತಹ ಪ್ರಯತ್ನವನ್ನ ವಿ ಸೋಮಣ್ಣ ಮಾಡ್ತಿದ್ದಾರೆ. ಇನ್ನು ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಜೊತೆ ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ್ ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡೋಣ. ತುಮಕೂರಿನ ಲೋಕಸಭಾ ಚುನಾವಣೆಯಲ್ಲಿ ದಿನದಿಂದ ದಿನಕ್ಕೆ ಕಾವು ಪಡ್ಕೊಳ್ತಾ ಇದೆ. ಇವತ್ತು ಎನ್ಡಿಎ ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಸೋಮಣ್ಣ ಅವರು ನಗರದ ಬೇರೆ ಬೇರೆ ಭಾಗಗಳಲ್ಲಿ ಪ್ರಚಾರವನ್ನು ನಡೆಸಿದ್ದಾರೆ. ನಮ್ಮ ಜೊತೆ ಎನ್ಡಿಎ ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಸೋಮಣ್ಣ ಅವರು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಹೇಗಿದೆ ಸರ್ ಇವತ್ತಿನ ಪ್ರಚಾರ? ಬೆಳಗ್ಗೆಯಿಂದ ನಾನು ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದವನು 8 ಕಡೆ ಹೋಗಿದ್ದೀನಿ. ಇವಾಗ ಮಧ್ಯಾಹ್ನ ಅಲ್ಲಿ ಬೇವು ಹೆಬ್ಬೂರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು, ಅದು ಮುಗಿಸ್ಕೊಂಡು ಬೆಳ್ಳಾವಿಗೆ ಹೋಗ್ತಾಯಿದ್ದೀನಿ. ಬೆಳ್ಳಾವಿ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಸಿಟಿಗೆ ಬರ್ತೀನಿ, ಮತ್ತು ಹೊನ್ನೂರಿಗೆ ಗೂಳೂರಿಗೆ ಹೋಗ್ತಾಯಿದ್ದೀನಿ. ಹೀಗೆ ನಡೀತಾ ಇದೆ ಕಂಟಿನ್ಯೂಸ್. ಇಟ್ ಈಸ್ ಎ ಪ್ರೋಸೆಸ್. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ನಮಗೆ ಗ್ಯಾರಂಟಿ ಕೈ ಹಿಡಿಯುತ್ತೆ ಅನ್ನೋ ಒಂದು ಭರವಸೆನಲ್ಲಿ ಚುನಾವಣೆ ಎದುರಿಸ್ತಾ ಇದೆ ಸರ್. ಎಲ್ಲರೂ ಇದೆ ಭರವಸೆನೂ ಎಲ್ಲ ಏನು ಹೊಟ್ಟೋಗಿದೆ. ಅವರು ಈ ದೇಶಕ್ಕೆ ಎಷ್ಟು ಸುಳ್ಳು ಹೇಳಬೇಕು ಅಷ್ಟು ಸುಳ್ಳು ಹೇಳಿದ್ರು. ಸುಳ್ಳು ಯಾವತ್ತಿದ್ರು ಸುಳ್ಳೇ ಆಗುತ್ತೆ. ನನಗನ್ನಿಸ್ತದೆ ಅವರು ಈ ರೀತಿ ಒಂದು ನ್ಯಾಷನಲ್ ಪಾರ್ಟಿ ನಡ್ಕೋತಾರೆ ಅಂದರೆ ಇದಕ್ಕಿಂತ ಬೇರೆ ಇದಿಲ್ಲ. ಬಟ್ ಒಂದು ಜನ ಮೋದಿಯವ್ರು ನೋಡ್ತಾರೆ, ದೇಶ ನೋಡ್ತಾರೆ, ದೇಶದ ಬದ್ಧತೆ ನೋಡ್ತಾರೆ, ಈ ದೇಶಕ್ಕೆ ಸೇಫ್ಟಿ ನೋಡ್ತಾರೆ, ಈ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಭಾರತೀಯರೆಲ್ಲರೂ ಕೂಡ ನೆಮ್ಮದಿಯಾಗಿರಬೇಕು ಅಂತ ಬಯಸ್ತಾರೆ. ಈ ಚುನಾವಣೆಯನ್ನು ಯಾವುದೋ ಜಿಲ್ಲೆ ರಾಜ್ಯಕ್ಕೆ ಹೋಲಿಕೆ ಮಾಡಿಕೊಂಡು ಹಗಲು ಕನಸು ಕಾಣ್ತವ್ರೆ. ಅದಾಗಬಾರ್ದು ಸರ್. ಎಲ್ಲೋ ಒಂದು ಕಡೆ ಜನ ತುಮಕೂರಲ್ಲಿ ಪ್ರಜ್ಞಾವಂತರಿದ್ದಾರೆ, ಸೊ ಅವರು BJPಯನ್ನು ಬೆಂಬಲಿಸ್ತಾರೆ ಅನ್ನುವಂಥದ್ದು. BJPಯನ್ನು ಬೆಂಬಲಿಸ್ತಾರೆ. ಮೋದಿಯವರನ್ನು 3ನೇ ಬಾರಿಗೆ ಪ್ರೈಮ್ ಮಿನಿಸ್ಟರ್ ಮಾಡೋದಕ್ಕೆ ತೀರ್ಮಾನ ಮಾಡ್ತಾಯಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಅಂತ ದೊಡ್ಡ ನಾಯಕರು ಕೂಡ BJPಯ ನರೇಂದ್ರ ಮೋದಿಯವರು ಅನಿವಾರ್ಯ ಅಂದಾಗ ಅದು ಆಗಲೇಬೇಕಾಯ್ತದೆ, ಆಗುತ್ತೆ. ಎಲ್ಲೋ ಒಂದು ಕಡೆ ಇವತ್ತಿನ ಪ್ರತಿಭಟನೆ ಕೂಡ ನಡೆಸಿದ್ರಿ, ನೇಹಾ ಹತ್ಯೆಯನ್ನು ಖಂಡಿಸಿ. ಎಷ್ಟು ಮಟ್ಟಿಗೆ ಇದೆ ಸರ್ಕಾರ, ಅದಕ್ಕೆ ಏನಾದ್ರು ಅವ್ರಿಗೇನು ಸ್ವಲ್ಪಾರು ಯೋಚನಾ ಶಕ್ತಿ ಇದೆಯಲ್ಲ ಗೊತ್ತಿಲ್ಲ. ಸರ್ಕಾರ ಅದರ ನಿಂತ ನೀರಲ್ಲ, ಅದು ಹರಿಯೋ ನೀರು. ಈ ರೀತಿ ನಡ್ಕೊಂಡು ಸಿದ್ದರಾಮಯ್ಯನವರು ತುಂಬ ಗೊಂದಲ ಮಾಡ್ಕೋತವ್ರೆ. ಅದು ಅವಶ್ಯಕತೆ ಇಲ್ಲ. ಇನ್ನು ಮತದಾನಕ್ಕೆ ಕೆಲವೇ ದಿನಗಳು, ಅದರಲ್ಲೂ ಇನ್ನು 3 ದಿನಗಳು ಮಾತ್ರ ಬಾಕಿ ಇದೆ. ಜನ ತೀರ್ಮಾನ ಮಾಡ್ತಾರೆ. ತುಮಕೂರು ಲೋಕಸಭಾ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರ ಆಗಬೇಕು, ಅದನ್ನು ಬಯಸ್ತಾರೆ. ಇವ್ರು ಏನು ಮಾಡ್ತಾರಲ್ಲ, ಈ ಸುಳ್ಳು ಭರವಸೆಗೆ ಯಾವುದಕ್ಕೂ ಲೆಕ್ಕ ಕೊಡಿದ್ರು. ನರೇಂದ್ರ ಮೋದಿ ದೇಶಕ್ಕೆ ಪ್ರಧಾನಿ ಆಗಬೇಕು ಅನ್ನೋ ಬಯಕೆ ಇರೋದ್ರಿಂದ ಈ ಚುನಾವಣೆಯಲ್ಲಿ BJPಗೆ ಆಶೀರ್ವಾದ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಸೋಮಣ್ಣ ಅವರು ಹೇಳ್ತಾ ಇರೋದು. ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್, ತುಮಕೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.